ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರನ್ನ ತಾವು ಕೇಳಿರ್ತೀರಿ. ಸಾಕಷ್ಟು ಕರ್ನಾಟಕಕ್ಕೆ ಒಂದು ಡ್ಯಾಮ್ಗಳನ್ನ ಮತ್ತು ಕೆರೆಗಳನ್ನ ಒಂದು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಒಂದು ಧಾರವಾಡ ಜಿಲ್ಲೆಗೆ ಒಂದು ಕೆರೆಯನ್ನು ಕೊಟ್ಟಿದ್ದಾರೆ. ಆ ಕೆರೆ ಸಾಕಷ್ಟು ಒಂದು 100 ವರ್ಷಗಳನ್ನು ಪೂರೈಸಿದೆ ಅಂತ ಹೇಳ್ಬೋದು. ಅದು ಬೇರೆ ಯಾವ ಕೆರೆ ಅಲ್ಲ, ಕೆಲಿಗೆರೆ ಕೆರೆ. ಆ ಕೆಲಿಗೆರೆ ಕೆರೆ ಇವತ್ತು ಸಾಕಷ್ಟು ಒಂದು ಅನಾಥ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಸಾಕಷ್ಟು ಒಂದು ಪ್ರವಾಸಿಗರು ಮತ್ತು ಒಂದು ಪ್ರೇಕ್ಷಣೀಯ ಸ್ಥಳವಾದಂಥ ಕೆರೆ ಇವತ್ತು ಯಾವುದೇ ರೀತಿಯಂಥ ಒಂದು ನಿರ್ವಹಣೆ ಇಲ್ಲದೆ ಒಂದು ಅನಾಥವಾಗಿ ಬಿದ್ದಿದೆ ಅಂತ ಹೇಳ್ಬೋದು. ಆ ಕೆರೆ ಪರಿಸ್ಥಿತಿ ಯಾವ ರೀತಿ ಇದೆ, ಅಧಿಕಾರಿಗಳು ಯಾವ ರೀತಿಯಾದಂಥ ನಿರ್ವಹಣೆ ಮಾಡ್ತಾ ಇದ್ದಾರೆ, ಬಟ್ ಸಾರ್ವಜನಿಕರು ಇವಾಗಲೂ ಕೂಡ ಆ ಕೆರೆಗೆ ಹೋಗಲಿಕ್ಕೆ ಒಂದು ಭಯನ ಪಡ್ತಾ ಇದ್ದಾರೆ. ಅಷ್ಟಕ್ಕೂ ಆ ಕೆರೆಯಲ್ಲಿ ಇರುವಂಥ ಭಯಭೀತವಾದ ವಾತಾವರಣ ಯಾಕೆ ಕ್ರಿಯೇಟ್ ಆಯಿತು ಮತ್ತು ಅಲ್ಲಿರುವಂಥ ನಿರ್ವಹಣೆ ಇನ್ನೂ ಯಾಕೆ ಆಗ್ತಾಯಿಲ್ಲ ಅಂತೇಳಿ ನಮ್ಮ ಕ್ರಾಂತಿ ಸಮಾಚಾರ ಒಂದು ಗ್ರೌಂಡ್ ರಿಪೋರ್ಟನ್ನು ಕೂಡ ಮಾಡಿದೆ. ಆ ಗ್ರೌಂಡ್ ರಿಪೋರ್ಟ್ನಲ್ಲಿ ಒಂದು ಏನು ಕೆರೆ ಬಗ್ಗೆ ಒಂದು ಸಾಕಷ್ಟು ಒಂದು ದುರಸ್ತಿ ಮತ್ತು ಒಂದು ನಿರ್ವಹಣೆ ಇಲ್ಲದಂಥ ಒಂದು ವ್ಯವಸ್ಥೆನ ಸಾಕಷ್ಟು ನಮ್ಮ ಕ್ರಾಂತಿ ಸಮಾಚಾರವನ್ನು ಬಿತ್ತರಿಸಿದೆ ಅಂತ ಹೇಳ್ಬೋದು. ಆ ಕೆರೆಯ ಒಂದು ದುಸ್ಥಿತಿ ಯಾವ ರೀತಿ ಅಂತೇಳಿ ನಾನು ಬಲಭಾಗದಲ್ಲಿ ಒಂದು ನಾವು ಗ್ರೌಂಡ್ ರಿಪೋರ್ಟ್ನ ಮಾಡಿದ್ದೀವಿ. ಆ ಗ್ರೌಂಡ್ ರಿಪೋರ್ಟ್ನಲ್ಲಿ ಯಾವ ರೀತಿ ಕೆರೆ ಈ ಪರಿಸ್ಥಿತಿವಾಗಿದೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ನಾವು ಇವತ್ತು ಧಾರವಾಡ ಜಿಲ್ಲೆಯಲ್ಲಿದ್ದೀವಿ. ಧಾರವಾಡ ಜಿಲ್ಲೆ ಅಂತಂದರೆ ಕೇವಲ ಪೇಡನಗರಿ ಮತ್ತು ಅಂತ ಏನು ಹೇಳ್ತೀವಿ, ಅದ್ರ ಜೊತೆಗೆ ಸಾಕಷ್ಟು ಒಂದು ಪ್ರೇಕ್ಷಣೀಯ ಸ್ಥಳ ಕೂಡ ಇಲ್ಲಿದ್ದಾವೆ. ಕಲಗೇರಿಯಲ್ಲಿ ಕಲಗೇರಿ ಒಂದು ಕೆರೆ ಅಂತೇಳಿ ನೀವೇನು ಕೇಳ್ತೀರಿ, ಸಾಕಷ್ಟು ಒಂದು ಇತಿಹಾಸ ಹೊಂದಿದಂಥ ಕೆರೆ ಇದು. ಸಾಕಷ್ಟು ಈಗ ನೋಡ್ತಾ ಇರ್ಬೋದು ಒಂದು ಕೆರೆ ಯಾವ ರೀತಿಯಾದಂಥ ದುರಸ್ತಿಗೆ ಬಂದಿದೆ ಅಂತೇಳಿ. ಸಾಕಷ್ಟು ಮುಂಚೆ ಎಲ್ಲ ಇದು ಕೆರೆ ಸಾಕಷ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ವಿಶ್ರಾಂತಿ ಇರ್ಬೋದು, ಒಂದು ವ್ಯವಹಾರಕ್ಕೆ ಅನುಕೂಲವಾಗ್ತಿತ್ತು. ಬಟ್ ಈಗ ಏನಾಗ್ತದೆ ಅಂತೇಳಿ ಸಾಕಷ್ಟು ಕಸ ಬೆಳೆದು ಸಾಕಷ್ಟು ನೀರು ಕೂಡ ಒಂದು ಹಾಳಾಗ್ತಿರುವಂಥ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಏನಂತಂದರೆ ಇದು ಕೂಡ ಒಂದು ಕಾರ್ಪೊರೇಷನ್ ಜೊತೆಗೆ ಒಂದು ಯೂನಿವರ್ಸಿಟಿಗೆ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಡ್ತಾ. ಬಟ್ ಎಲ್ಲೋ ಒಂದು ಕಡೆ ಇಬ್ಬರ ಹಗ್ಗ ಜಗ್ಗಾಟಿನ ನಡುವೆ ಈ ಕೆರೆ ಒಂದು ಕಡೆ ಅನಾಥವಾಗಿದೆ ಅಂತ ಹೇಳ್ಬೋದು. ಸಾಕಷ್ಟು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇತ್ತು, ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಇವಾಗ ಬಂದಾಗಿದೆ. ಸಾಕಷ್ಟು ಇಲ್ಲಿ ಏನೋ ಕಡೆ ಒಂದು ಮದ್ಯಪಾನ ಮತ್ತು ಅಂಥವ್ರಿಗೆ ಒಂದು ಅಡ್ಡ ಆಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲೇ ಒಂದು ಕಡೆ ಅನುದಾನವನ್ನು ಸರ್ಕಾರ ಏನು ಅನುದಾನವನ್ನು ಬಿಡುಗಡೆ ಮಾಡಿತ್ತು, ಆ ಅನುದಾನ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿಗೆ ಇದಕ್ಕೆ ಕರೆಕ್ಟಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಬಟ್ ಇಲ್ಲಿ ಸಾಕಷ್ಟು CC ಕ್ಯಾಮ್ರಾಗಳು ಇದ್ರೂ ಕೂಡ ಅಲ್ಲಿ ವರ್ಗ ಆಗ್ತಾ ಇಲ್ಲ. ಮತ್ತು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ಕೂಡ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಅಧಿಕಾರಿಗಳಿಗೊಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ಸಾಕಷ್ಟು ಎಷ್ಟೊಂದು ಮನವಿಯನ್ನು ಕೊಟ್ಟರು ಕೂಡ ಅಧಿಕಾರಿಗಳು ಯಾವ ಕ್ಯಾರೆ ಅಂತ ಇಲ್ಲ, ಬಟ್ ಕಿವಿಗೂ ಕೂಡ ಹಾಕ್ತಾ ಇಲ್ಲ. ಬಟ್ ಆದರೂ ಕೂಡ ಸಾಕಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಎಷ್ಟೊಂದು ಮನವಿಯನ್ನು ಸಲ್ಲಿಸಿದ್ರು, ಹೋರಾಟ ಮಾಡಿದ್ರು ಕೂಡ. ಬಟ್ ಇದು ಕಲಗೇರಿ ಕೆರೆ ಏನೋ ಒಂದು ಕಡೆ ಅನಾಥ ಆಗ್ತದೆ. ಇನ್ನೂ ಸ್ವಲ್ಪ ದಿನ ಇದೇ ಥರ ಬಿಟ್ಟರೆ ಕಲಗೇರಿ ಒಂದೆಲ್ಲ ಚರಂಡಿ ಮೋರಿ ಆಗೋದ್ರಲ್ಲಿ ಯಾವುದೇ ಮಾತಿಲ್ಲ. ಬಟ್ ಆದಷ್ಟು ಬೇಗ ಒಂದು ಸರ್ಕಾರ ಏನೋ ಒಂದು ದುಡ್ಡನ್ನು ಕೊಟ್ಟಿದೆ, ಆ ದುಡ್ಡಿನಲ್ಲಿ ಸಾಕಷ್ಟು ಆದಷ್ಟು ಬೇಗ ಇದನ್ನು ನಿರ್ವಹಣೆ ಮಾಡಿ ಸ್ವಚ್ಛಗೊಳಿಸಿ, ಜೊತೆಗೆ ಬೋಟಿಂಗ್ ಕೂಡ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಆಶೆ ಪಡ್ತಾರೆ. ಜೊತೆಗೆ ಇಲ್ಲಿ ಏನಂತಂದರೆ ಸಂಜೆ ಹೊತ್ತಿಗೆ ಒಂದು ವ್ಯಾಯಾಮಕ್ಕೆ ಏನು ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಅಂತೇಳಿ ಸಾಕಷ್ಟು ಒಂದು ಸಾಮಾನುಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಅನುಕೂಲ ಅಂತೇಳಿ ಸಾಕಷ್ಟು ಹೊಸ ಯಂತ್ರಗಳನ್ನ ಇಲ್ಲಿ ತಂದು ಇಡಬೇಕಂತೇಳಿ ಸಾಕಷ್ಟು ಕೂಡ ಇಲ್ಲಿ ಕೆಲಸಗಾರರು ಮತ್ತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅದೇ ರೀತಿ ನೋಡ್ತಾ ಇರ್ಬೋದು, ಸಾಕಷ್ಟು ಕೆರೆಯಲ್ಲಿ ಏನು ಕಸ ಎಲ್ಲ ಬೆಳೀತಾ ಇದೆ. ಈ ಕಸವನ್ನು ಎತ್ತಿ ಮತ್ತು ನೀರು ಮತ್ತೆ ಸ್ವಚ್ಛಗೊಳಿಸಿ ಮತ್ತೆ ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡ್ಬೇಕಂತೇಳಿ ಇಲ್ಲಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಕೊಟ್ಟಂತಹ ದುಡ್ಡಿನಲ್ಲಿ ಆದಷ್ಟು ಬೇಗ ಇದೊಂದು ಕಾರ್ಯವನ್ನು ನೆರವೇರಿಸಿ ಸಾರ್ವಜನಿಕರಿಗೆ ಅನುಕೂಲವಾಗಬೇಕಂತೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಸುನಿಲ್ ಹೊಸಕೋಟಿ, ಕ್ರಾಂತಿ ಸಮಾಚಾರ, ಧಾರವಾಡ.